ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ದಿವಾಕರ್ ಅಂತೇಳಿ. ನಾನು ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಗೊಂಚಲು ಮತ್ತು ಒಕ್ಕೂಟಗಳ ಬಲವರ್ಧನೆ ಮತ್ತು ಅವುಗಳನ್ನ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಂವಾದವನ್ನ ಇವತ್ತು ಮಾಡ್ತಾ ಇದ್ದೇವೆ. ಈ ಸಂವಾದವನ್ನ ಮಾಡಲಿಕ್ಕೆ ನನ್ನೊಡನೆ ಬಂದಿದ್ದಾರೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಗಾಡ್ ಸಂಸ್ಥೆಯಲ್ಲಿ ಯೋಜನಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಷಣ್ಮುಖಪ್ಪನವರು. ಅವರು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅವರಿಗೆ. ನಮಸ್ಕಾರ. ಷಣ್ಮುಖಪ್ಪನವರೇ, ಈ ಗೊಂಚಲು ಮತ್ತು ಒಕ್ಕಟಗಳು ಬಲವರ್ಧನೆ ಆಗಬೇಕಾಗಿದೆ. ಇವುಗಳ ಬಲವರ್ಧನೆ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ತಾವು ಒಂಚೂಷ್ಟು ನಮಗೆ ಬೆಳಕನ್ನು ಚೆಲ್ಲಿದ್ರೆ ನಮ್ಮ ಸಹೋದರಿಗೆ ಬಹಳ ಉಪಯೋಗ ಆಗ್ತದೆ. ಈಗ ಮೊಟ್ಟ ಮೊದಲನೇದಾಗಿ ಗೊಂಚಲು ಮತ್ತು ಒಕ್ಕೂಟಗಳ ಬಲವರ್ಧನೆ ಅಂತ ಕೇಳ್ತಕ್ಕಂಥದ್ದು, ಅವುಗಳಿಗೆ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥ ತರಬೇತಿಗಳ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅವುಗಳಿಗೆ ಒಕ್ಕೂಟದ ಪರಿಕಲ್ಪನೆ ಮತ್ತು ಆಡಳಿತ ನಿರ್ವಹಣಾ ಬಗ್ಗೆ ತರಬೇತಿಯನ್ನು ಕೊಡಬೇಕಾಗ್ತದೆ. ಅಂದರೆ ಒಕ್ಕೂಟ ಹೇಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ನಡೆಸಬೇಕಾಗ್ತದೆ, ಹೇಗಿರಬೇಕು, ಒಕ್ಕೂಟ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನು, ಮತ್ತೆ ಅದರ ಆಡಳಿತ ನಿರ್ವಹಣೆ ಹೇಗೆಲ್ಲ ಇರಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಮೊಟ್ಟ ಮೊದಲನೇದಾಗಿ ನಾವು ಅವರಿಗೆ ತರಬೇತಿಯನ್ನು ಕೊಡೋದ್ರ ಮೂಲಕ ಅವರ ಒಂದು ಬಲವರ್ಧನೆಯನ್ನು ಮಾಡಬೇಕಾಗುತ್ತೆ. ಎರಡನೇದು ದೂರದೃಷ್ಟಿ ಮತ್ತು ಗುರಿ ಉದ್ದೇಶಗಳ ಬಗ್ಗೆ. ಅಂದರೆ ಒಂದು ಒಕ್ಕೂಟ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಂದು 5 ವರ್ಷಗಳ 10 ವರ್ಷಗಳ ಒಂದು ದೂರದೃಷ್ಟಿ ಏನಿರಬೇಕು, ನಾವು ಹೇಗೆ ಆಗ್ತೀವಿ 5-10 ವರ್ಷಗಳ ನಂತರ ಅಂತ ಹೇಳ್ತಕ್ಕಂಥದ್ದನ್ನು ಅವರು ದೂರದೃಷ್ಟಿ ಬಗ್ಗೆ ಹೇಗೆ ಕನಸು ಕಟ್ಕೋಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಮತ್ತು ಅವುಗಳನ್ನು ಈಡೇರಿಸಲಿಕ್ಕೆ ಏನೇನು ಗುರಿ ಉದ್ದೇಶಗಳು, ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ರ ಬಗ್ಗೆ ಒಂದು ತರಬೇತಿಯನ್ನು ನಾವು ಅವರಿಗೆ ಕೊಡಬೇಕಾಗ್ತದೆ. ಅದೇ ರೀತಿ ದಾಖಲಾತಿಗಳ ನಿರ್ವಹಣೆ, ಅಂದ್ರೆ ಒಕ್ಕೂಟದಲ್ಲಿ ಏನೇನು ದಾಖಲಾತಿಗಳಿರಬೇಕು, ಗೊಂಚಲುಗಳಲ್ಲಿ ಏನೇನು ದಾಖಲಾತಿಗಳಿರಬೇಕು, ಮತ್ತೆ ಅವುಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ತರಬೇತಿಯನ್ನು ಸಹಿತ ನಾವು ಈ ಒಂದು ಒಕ್ಕೂಟಗಳಿಗೆ ಕೊಡಬೇಕಾಗ್ತದೆ. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ವಿವಿಧ ತರಬೇತಿ ಒಕ್ಕೂಟಗಳಿಗೆ ಹಣಕಾಸು ನಿರ್ವಹಣೆ ಬಗ್ಗೆ. ಯಾಕೆಂತಂದ್ರೆ ಇವತ್ತು ಒಂದು ಒಕ್ಕೂಟ ಸುಸ್ಥಿರವಾಗಿ ನಿಲ್ಲಬೇಕು ಅಂತಂದ್ರೆ ಅಲ್ಲಿ ಹಣಕಾಸು ಬಹಳ ಮುಖ್ಯ ಆಗ್ತದೆ. ಈ ಒಂದು ಹಣಕಾಸು ನಿರ್ವಹಣೆ ಬಗ್ಗೆನೂ ಸಹಿತ ನಾವು ತರಬೇತಿ ಕೊಡಬೇಕಾಗ್ತದೆ. ಈ ಒಂದು ದಾಖಲಾತಿ ನಿರ್ವಹಣೆ ಆಗಿರ್ಬೋದು, ಹಣಕಾಸು ನಿರ್ವಹಣೆ ಬರೀ ಒಕ್ಕೂಟದವ್ರಿಗೆ ಕೊಟ್ಟರೆ ಸಾಲದು, ಒಕ್ಕೂಟದವರು ಸಹಿತ ಆಯ್ಕೆ ಮಾಡಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು. ಯಾಕೆಂದ್ರೆ ಮುಂದೆ ಅವರು ಗೊಂಚಲುಗಳಿಗೆ, ಗುಂಪುಗಳಿಗೆ ತರಬೇತಿ ಕೊಡಬೇಕಾಗ್ತದೆ. ಆ ರೀತಿಯಲ್ಲಿ ಗೊಂಚಲುಗಳು ಮತ್ತು ಗುಂಪುಗಳಿಗೆ ತರಬೇತಿ ಕೊಡುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹಿತ ಗುರುತಿಸಿ ಒಕ್ಕೂಟದವರು ಅವ್ರಿಗೂ ಸಹಿತ ಈ ಒಂದು ತರಬೇತಿಗಳನ್ನು ನಾವು ಕೊಡಬೇಕಾಗ್ತದೆ. ಈಗ ನಾನು ಆ ಚಿತ್ರದಲ್ಲಿ ನಾವು ನೋಡಿದು, ಆ ಚಿತ್ರದಲ್ಲಿ ತರಬೇತಿಗಳನ್ನು ಕೊಡ್ತಾ ಇರೋದನ್ನ ನೋಡಬಹುದಾಗಿದೆ. ಇಲ್ಲಿ ಗೊಂಚಲುಗಳಿಂದ ಯಾರಿಗೆ ಸಾಮರ್ಥ್ಯ ಇದೆ, ಒಂದು ತರಬೇತಿ ಕೊಡುವಂತಹ ಬಗ್ಗೆ ಸಾಮರ್ಥ್ಯ ಇರುವಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಒಕ್ಕೂಟದ ವತಿಯಿಂದ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಅವರು ಅದನ್ನು ಹೋಗಿ ತಮ್ಮ ಗೊಂಚಲುಗಳಲ್ಲಿ ಇರುವಂತವರಿಗೆ ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇದನ್ನ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಷಣ್ಮುಖಯ್ಯನವರೇ, ಮತ್ತೆ ಇನ್ಯಾವ ರೀತಿಯ ತರಬೇತಿಗಳು ಬಹಳ ಅವಶ್ಯಕತೆ ಇದೆ ಗುಂಪುಗಳಿಗೆ? ಇದು ಈಗ ಒಂದು ತರಬೇತಿಗಳ ಜೊತೆಯಲ್ಲಿ ವಿವಿಧ ಇಲಾಖೆಗಳು ಅಥವಾ ವಿವಿಧ ಹಣಕಾಸು ಸಂಸ್ಥೆಗಳೇನಿದ್ದಾವೆ ಅವುಗಳ ಸಂಪರ್ಕವನ್ನು ಹೇಗೆ ಪಡ್ಕೋಬೇಕು, ಮತ್ತೆ ಅವುಗಳನ್ನ ನಾವು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲೂ ಸಹಿತ ನಾವು ತರಬೇತಿಯನ್ನು ಕೊಡಬೇಕಾಗ್ತದೆ. ಮತ್ತು ಸಾಲ ನಿರ್ವಹಣಾ ತರಬೇತಿ. ಇವತ್ತು ಹಣಕಾಸು ಹೆಚ್ಚಾದಾಗೆ ಮುಂದಿನ ದಿನಗಳಲ್ಲಿ ವಂಚನೆಗಳಿಗೆ ಅಥವಾ ಗುಂಪುಗಳಿಗೆ ಹಣಕಾಸು ಸಾಲದ ರೀತಿಯಲ್ಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಸಹಿತ ಒಕ್ಕೂಟಗಳು ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ಆ ಚಿಂತನೆಗಳಿದ್ದಾಗ ಯಾವ ರೀತಿಯಲ್ಲಿ ನಾವು ಹಣಕಾಸು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಈಗ ಕ್ರೋಢೀಕರಿಸ್ತಕ್ಕಂಥ ಹಣಕಾಸು, ಈಗ ಒಕ್ಕೂಟಗಳಿಗೆ ಬೇರೆ ಬೇರೆ ಮೂಲಗಳಿಂದ ಹಣಕಾಸು ಕ್ರೋಢೀಕರಣ ಆಗ್ತದಲ್ಲ, ಆ ಹಣಕಾಸನ್ನು ಯಾವ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು ಅಂತೇಳಿ. ಯಾಕೆಂತಂದ್ರೆ ಹಣಕಾಸು ಬರ್ತಾ ಇರ್ತೈತೆ, ಅದನ್ನ ನಿರ್ವಹಣೆ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲ ಅಂತಂದ್ರೆ ಬಂದಿದ್ದ ಹಾಗೆ ಹೋಯ್ತು ಅಂದ್ರೆ ಅದರಲ್ಲೇನು ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಅದನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಜೊತೆನಲ್ಲಿ ಲೆಕ್ಕ ಪರಿಶೋಧನೆ. ಬಹುಶಃ ಲೆಕ್ಕ ಪರಿಶೋಧನೆ ಅಂತ ಅಂದಾಗ 2 ರೀತಿಯಲ್ಲಿ ಇರ್ತದೆ. ಒಂದು ಇಂಟರ್ನಲ್ ಆಡಿಟ್ ಮತ್ತೆ ಎಕ್ಸ್ಟರ್ನಲ್ ಆಡಿಟ್. ಅದನ್ನ ಹೇಗೆ ನಾವು ಮಾಡಬೇಕಾಗುತ್ತೆ, ಮತ್ತೆ ವರ್ಷದ ಕೊನೆಯಲ್ಲಿ ಎಕ್ಸ್ಟರ್ನಲ್ ಆಡಿಟ್ ನ ಯಾವ ರೀತಿಲಿ ನಾವು ಮಾಡಿಸ್ಬೇಕು, ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಸಹಿತ ನಾವು ಮಾಡಬೇಕಾಗುತ್ತೆ. ಬಹುಶಃ ನೀವು ಅಲ್ಲೊಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಹೇಗೆ ನಾವು ಇದು ಆಡಿಟ್ ಅನ್ನು ಮಾಡ್ಬೇಕಾದ್ರೆ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ, ಏನೇನು ದಾಖಲಾತಿಗಳು ಇರಬೇಕಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ಬಹುಶಃ ಅದು ನೀವು ತಮಗೂ ಸಹಿತ ಅನುಭವ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹಿತ ತಾವು ಒದಗಿಸಬಹುದಾಗಿದೆ ಈ ಸಂದರ್ಭದಲ್ಲಿ. ಮೌಲ್ಯಮಾಪನಗಳು ಕೂಡ ಬಹಳ ಅವಶ್ಯಕತೆ ಇದೆ. ಪ್ರತಿಯೊಂದು ಗೊಂಚಲುಗಳು ಮೌಲ್ಯಮಾಪನ ಆಗಬೇಕಾಗ್ತದೆ.
ಮತ್ತೆ ಗುಂಪುಗಳ ಮೌಲ್ಯಮಾಪನ ಆಗಬೇಕಾಗ್ತದೆ ಮತ್ತು ಒಕ್ಕೂಟಗಳ ಮೌಲ್ಯಮಾಪನ ಆಗಬೇಕಾಗ್ತದೆ. ಈ ಮೌಲ್ಯಮಾಪನಗಳು ಎರಡು ರೀತಿ ಇದೆ. ಒಂದು ಆಂತರಿಕ ಮೌಲ್ಯಮಾಪನ, ಒಂದು ಬಾಹ್ಯ ಮೌಲ್ಯಮಾಪನ ಅಥವಾ ಪರಸ್ಪರ ಮೌಲ್ಯಮಾಪನಗಳನ್ನು ಕೂಡ ಮಾಡಬಹುದಾಗಿದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ತರಬೇತಿಗಳನ್ನ ನಮ್ಮ ಗುಂಪುಗಳಿಗೆ ಕೊಡೋದ್ರಿಂದ ಅವರು ಸಾಕಷ್ಟು ಬಲವರ್ಧನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಷಣ್ಮುಖಪ್ಪನವರು, ಈಗ ನಾವು ಈ ಒಂದು ಯಾವ ರೀತಿಯಲ್ಲಿ ನಾವು ಬಲವರ್ಧನೆಯನ್ನ ಮಾಡಬಹುದು ನಮ್ಮ ಗುಂಪುಗಳನ್ನ, ನಮ್ಮ ಒಕ್ಕೂಟಗಳನ್ನ ಮತ್ತು ನಮ್ಮ ಗೊಂಚಲುಗಳನ್ನ ಅಂತ ಮಾತನಾಡೋದು, ಈ ಒಂದು ಒಕ್ಕೂಟ ಆಗಲಿ ಒಂದು ಗೊಂಚಲಾಗಲಿ ನಡಿಬೇಕಾದ್ರೆ ಒಂದು ಸುಸ್ಥಿರವಾದಂತಹ ಹಣಕಾಸು ವ್ಯವಸ್ಥೆ ಇರಬೇಕಾಗ್ತದೆ. ಇವುಗಳನ್ನ ಯಾವ ಮೂಲಗಳಿಂದ ನಾವು ಅದನ್ನ ಪಡಿಬಹುದಾಗಿದೆ ಅದರ ಬಗ್ಗೆ ತಾವು ಸ್ವಲ್ಪ ಮೂಲಗಳ ಬಗ್ಗೆ ಹೇಳಿದ್ರೆ ಬಹಳ ಅನುಕೂಲ ಆಗ್ತದೆ ನಮ್ಮ ಸಹೋದರಿಯರಿಗೆ. ಬಹುಶಃ ನಾವು ಈ ಒಂದು ತರಬೇತಿಯಲ್ಲಿ ಈಗ ಚರ್ಚೆ ನಡೀತಾ ಇರೋ ಹಾಗೆ ಒಂದು ಬಲವರ್ಧನೆ ಜೊತೆಯಲ್ಲಿ ಹಣಕಾಸು ನಿರ್ವಹಣೆ ಸಹಿತ ಬಹಳ ಮುಖ್ಯ. ಯಾಕೆಂತಂದ್ರೆ ಒಂದು ಒಕ್ಕೂಟ ನಿರಂತರವಾಗಿ ಸುಸ್ಥಿರವಾಗಿ ಇರಬೇಕು ಅಂತಂದ್ರೆ ಅಲ್ಲಿ ಹಣಕಾಸು ಅಥವಾ ಸಂಪನ್ಮೂಲಗಳ ಕ್ರೋಢೀಕರಣ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ಮೊಟ್ಟ ಮೊದಲ ಒಕ್ಕೂಟಗಳಿಗೆ ಸದಸ್ಯತ್ವ ಶುಲ್ಕಗಳಿಂದ ಹಣಕಾಸನ್ನ ಕ್ರೋಢೀಕರಣ ಮಾಡಬಹುದಾಗಿದೆ. ಎರಡನೇದಾಗಿ ದಾಖಲಾತಿಗಳ ಮಾರಾಟ, ಅಂದ್ರೆ ಇವತ್ತು ಸ್ವಸಹಾಯ ಸಂಘಗಳಿಗೆ ಆಗಿರ್ಬೋದು, ಗೊಂಚಲುಗಳಿಗೆ ಆಗಿರ್ಬೋದು, ಅವುಗಳದೇ ಆಗಿರ್ತಕ್ಕಂಥ ಒಂದು ಪುಸ್ತಕಗಳ ಒಂದು ವ್ಯವಸ್ಥೆ ಇದೆ, ದಾಖಲಾತಿಗಳು ಬೇಕಾಗಿದೆ. ಹಾಗಾಗಿ ಸೆಟ್ ಆಫ್ ಬುಕ್ಸ್ ಏನಿದೆ SHGಗಳಿಗೆ, ಅವುಗಳನ್ನು ನಾವು ನಮ್ಮ SHGಗಳು ಎಷ್ಟಿದಾವೆ, ಎಷ್ಟು ಬೇಕಾಗ್ಬೋದು ಅಂತ ಹೇಳ್ತಕ್ಕಂಥ ಒಂದು ಗಮನದಲ್ಲಿ ಇಟ್ಕೊಂಡು ಬಲ್ಕಲ್ಲಿ ನಾವು ಅದನ್ನು ಪ್ರಿಂಟ್ ಹಾಕ್ಸಿ ಅದನ್ನು ತಗೊಂಬಂದು ಒಕ್ಕೂಟದಲ್ಲಿ ಇಟ್ಕೊಂಡು ನಂತರ ನಾವು ಗುಂಪುಗಳಿಗೆ ಮತ್ತು ಗೊಂಚಲುಗಳಿಗೆ ಮಾರಾಟ ಮಾಡೋದ್ರಿಂದ ಒಂದು ನಾಮಿನಲ್ ಚಾರ್ಜಸ್ ಅಲ್ಲಿ, ಅಂದ್ರೆ ಕಡಿಮೆ ದರದಲ್ಲಿ ಮಾರಾಟ ಮಾಡೋದ್ರಿಂದಲೂ ಸಹಿತ ನಾವು ಲಾಭ ತಗೋಬಹುದಾಗಿದೆ. ಯಾಕಂದ್ರೆ ಬಲ್ಕಲ್ಲಿ ನಾವು ಪ್ರಿಂಟ್ ಹಾಕ್ಸಿರ್ತೀವಿ, ಕಡಿಮೆ ದರಕ್ಕೆ ಸಿಕ್ಕಿರುತ್ತೆ, ಅದನ್ನ ಒಂದು ನಾಮಿನಲ್ ಚಾರ್ಜಸ್ ಇಟ್ಟು ನಾವು ಮಾರಾಟ ಮಾಡೋದ್ರಿಂದ ಸಹಿತ ಲಾಭವನ್ನ ಸಂಪನ್ಮೂಲವನ್ನು ಕ್ರೋಢೀಕರಿಸಬಹುದಾಗಿದೆ. ಈ ಲೆಕ್ಕ ಪರಿಶೋಧನೆ ಅನ್ನೋದು ಬಹಳ ಮುಖ್ಯ. ಎಲ್ಲಿ ಯಾವುದೇ ಒಂದು ಹಣಕಾಸು ಎಲ್ಲಿ ಬರ್ತದೆ, ಹಣಕಾಸು ನಿರ್ವಹಣೆ ಎಲ್ಲಿ ಆಗ್ತದೆ, ಅಲ್ಲಿ ಒಂದು ಲೆಕ್ಕ ಪರಿಶೋಧನೆ ಆಗಬೇಕಾಗ್ತದೆ. ಯಾಕಂದ್ರೆ ಸಾರ್ವಜನಿಕರ ಹಣ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ಒಕ್ಕೂಟದ ಮತ್ತು ಗೊಂಚಲುಗಳಿರುವಂತಹ ಗುಂಪಿನಲ್ಲಿರುವಂತಹ ಸದಸ್ಯರಿಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕಾಗ್ತದೆ. ಈ ಕಾರಣಗಳಿಂದ ಲೆಕ್ಕ ಪರಿಶೋಧನೆ ಬಹಳ ಅತ್ಯಗತ್ಯ ಆಗಿರೋದ್ರಿಂದ ಈ ಲೆಕ್ಕ ಪರಿಶೋಧನೆಯನ್ನ ನಾವೀಗ ಬೇರೆ ಅವ್ರ ಕಡೆ ಕೊಟ್ಟು ಲೆಕ್ಕ ಪರಿಶೋಧನೆ ಮಾಡಿಸ್ತಾ ಇದ್ದೀವಿ, ಬೇರೆ ಆಡಿಟರ್ ಕಡೆ ಹೋಗ್ತೀವಿ. ಅದರ ಬದಲು ನಮ್ಮಲ್ಲೇ ಒಂದು ಈ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ಒಂದು ನುರಿತರನ್ನ ಆಯ್ಕೆ ಮಾಡಿ ಅದರಲ್ಲಿ ಒಂದು ತರಬೇತಿಯನ್ನ ನೀಡಿ ಅವರು ಹೋಗಿ ಲೆಕ್ಕ ಪರಿಶೋಧನೆ ಮಾಡೋದು, ಆಂತರಿಕವಾಗಿ ಲೆಕ್ಕ ಪರಿಶೋಧನೆ ಮಾಡೋದ್ರಿಂದ ಬಹುಶಃ ಅದರಲ್ಲೂ ಕೂಡ ಒಂದಷ್ಟು ಹಣವನ್ನು ಗಳಿಸಬಹುದಾಗಿದೆ, ಅದಕ್ಕೊಂದಷ್ಟು ಸೇವಾ ಶುಲ್ಕವನ್ನು ಹಾಕಬಹುದಾಗಿದೆ. ಹಾಗಾಗಿ ಗೊಂಚಲುಗಳಿಗೆ ಫಸ್ಟ್ ಒಕ್ಕೂಟದವರು ತರಬೇತಿ ಕೊಡಬೇಕಾಗ್ತದೆ. ಒಕ್ಕೂಟದವರು ಕೊಟ್ಟಂತ ತರಬೇತಿಯನ್ನು ಪಡೆದಂತಹ ನಮ್ಮ ಈ ಗೊಂಚಲಿನ ಪ್ರತಿನಿಧಿಗಳಿದ್ದಾರೆ, ಅವರು ಇನ್ನು ಹೋಗಿ ಅವರು ಸ್ವಸಹಾಯ ಗುಂಪುಗಳಲ್ಲಿ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಅದಕ್ಕೊಂದು ಸೇವಾ ಶುಲ್ಕವನ್ನು ಪಡೆಯಬಹುದಾಗಿದೆ. ಬಂದಂತಹ ಸೇವಾ ಶುಲ್ಕದಲ್ಲಿ 3/2 ಭಾಗವನ್ನ ಗೊಂಚಲುಗಳು ಇಟ್ಟುಕೊಳ್ಳತಕ್ಕಂಥ 1/3 ಭಾಗವನ್ನ ನಾವು ಒಕ್ಕೂಟಗಳು ಕೊಡೋದ್ರಿಂದ ಕೂಡ ನಾವು ಸಾಕಷ್ಟು ಹಣಕಾಸನ್ನ ನಾವು ಕ್ರೋಢೀಕರಿಸಬಹುದಾಗಿದೆ. ಮತ್ತೆ ಈ ಸಂಪನ್ಮೂಲ ಕ್ರೋಢೀಕರಿಸೋದೇ ಬಂದಾಗ ಈ ಸಾಕಷ್ಟು ತರಬೇತಿಗಳನ್ನ ಹಮ್ಮಿಕೊಳ್ಳೋ ಮೂಲಕ ನಾವು ಈ ಒಂದು ಹಣಕಾಸನ್ನ ನಾವು ಸಂಗ್ರಹಿಸಬಹುದು ಅಲ್ವೇ? ಸರಿಯಾದ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಯಾಕೆಂತಂದ್ರೆ ನಾವು ಆಗಲೇ ತರಬೇತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕೂಟದವರು ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹಿತ ತರಬೇತಿಯನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ತರಬೇತಿಗಳಲ್ಲಿ ಮಾಡಬೇಕಾಗ್ತೈತೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಆಗಲೇ ಹೇಳ್ತಿದ್ವಿ. ಯಾಕೆ ಅಂತಂದ್ರೆ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ತರಬೇತಿಯನ್ನು ಕೊಟ್ಟು ಅವರನ್ನು ತಯಾರು ಮಾಡಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಸಹಾಯ ಗುಂಪುಗಳಿಗೆ ಅವರು ತರಬೇತಿಯನ್ನು ಕೊಡೋದ್ರ ಮೂಲಕ ಅಲ್ಲಿ ಒಂದು ನಾಮಿನಲ್ ಚಾರ್ಜಸ್, ಅಂದ್ರೆ ಒಂದು ಸ್ವಸಹಾಯ ಸಂಘಕ್ಕೆ ತರಬೇತಿಯನ್ನು ಕೊಡೋದ್ರಿಂದ 100ರಿಂದ 150ರಿಂದ 200 ರೂಪಾಯಿನ ಒಂದು ಗೌರವ ಧನವನ್ನ ಅವ್ರ ಕಡೆಯಿಂದ ತಗೊಂಡು ತರಬೇತಿ ಸಂಪನ್ಮೂಲ ವ್ಯಕ್ತಿಗಳಿಗೆ 150 ರೂಪಾಯಿ ಕೊಡೋದ್ರ ಮೂಲಕ ಉಳಿದ ಹಣವನ್ನು ಒಕ್ಕೂಟಕ್ಕೆ ನಾವು ಹಾಕೊಂಡು, ಅಂದ್ರೆ ಒಂದು ಸ್ವಸಹಾಯ ಸಂಘಗಳಲ್ಲಿ ಪ್ರತಿ ಒಂದು ವರ್ಷದಲ್ಲಿ ಕನಿಷ್ಠ 3 ತರಬೇತಿ ಆಗಬೇಕು ಅಥವಾ 4 ತರಬೇತಿ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ರೆಸಲ್ಯೂಷನ್ ನಾವು ವರ್ಷದ ಪ್ರಾರಂಭದಲ್ಲೇ ಮಾಡ್ಕೊಂಡು ಅದ್ರ ಪ್ರಕಾರ ಒಂದು ಟ್ರೈನಿಂಗ್ ಕ್ಯಾಲೆಂಡರ್ ಪ್ರಿಪೇರ್ ಮಾಡ್ಕೊಂಡು ಅದ್ರ ಮೂಲಕ ತರಬೇತಿಯನ್ನು ಕೊಟ್ಟು ಅದರಿಂದ ಗೌರವ ಧನವನ್ನು ಸಹಿತ ನಾವು ಒಕ್ಕೂಟಕ್ಕೆ ತಗೊಂಡು ಬರಬಹುದಾಗಿದೆ. ಈ ನಿಟ್ಟಿನಲ್ಲೂ ಸಹಿತ ಒಂದು ತರಬೇತಿಯಿಂದ ಗೌರವ ಧನವನ್ನ ಪಡೆದುಕೊಂಡು ನಮ್ಮ ಹಣಕಾಸಿನ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಬಹುದು. ಎರಡನೇದು ಕ್ಷೇತ್ರ ಭೇಟಿ. ಈ ಕ್ಷೇತ್ರ ಭೇಟಿಗೂ ಸಹಿತ ಬಹಳಷ್ಟು ಜನ ಈ ತರದ ಒಂದು ವ್ಯವಸ್ಥೆ ಇದೆ, ಒಳ್ಳೆ ಗುಂಪಿದೆ, ಒಂದು ಒಕ್ಕೂಟ ಇದೆ, ಒಂದು ಸಂಪನ್ಮೂಲ ಸೇವಾ ಕೇಂದ್ರ ಇದೆ ಅಂತ ಅನ್ಕೊಳ್ಳೋ ಬಹಳಷ್ಟು ಜನ ಬರುವಂತವರು ಸಹಿತ ಅಥವಾ ನಾವಾದ್ರೂ ಬೇರೆ ಕಡೆ ಹೋಗುವಂತ ಸಂದರ್ಭಗಳು ಸಹಿತ ಬರಬಹುದು. ಹಾಗಾಗಿ ನಮ್ಮಲ್ಲಿ ಬರುವಂತವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ಒಂದು ಅರ್ಧ ದಿವಸಕ್ಕೆ ಒಂದು ನಾಮಿನಲ್ ಚಾರ್ಜಸ್ ಮತ್ತೆ ಇಡೀ ದಿವಸ ನಾವು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದಾಗ ಬರ್ತಕ್ಕಂತಹ ಗೌರವ ಧನವನ್ನು ಸಹಿತ ನಾವು ಒಕ್ಕೂಟದಲ್ಲಿ ಹಾಕೊಂಡು ನಾವು ಹೆಚ್ಚೆಚ್ಚು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬಹುದಾಗಿದೆ. ಈ ಯಶಸ್ವಿ ಆಗಿರುವಂತಹ ಗೊಂಚಲುಗಳು ಮತ್ತೆ ಸ್ವಸಹಾಯ ಗುಂಪುಗಳನ್ನ ಕ್ಷೇತ್ರ ಭೇಟಿ ಕೊಡೋದ್ರಿಂದ ಬರುವಂತಹ ಹಣ ಕೂಡ ಉಳಿಸಬಹುದು. ಇದಲ್ಲದೆ ನಾವು ಸಾಕಷ್ಟು ಮಹಿಳೆಯರಿಗೆ ಏನಾಗಿದೆ ಗೃಹ ಬಳಕೆ ವಸ್ತುಗಳು ಬೇಕಾಗಿದೆ. ಇದನ್ನು ಸಾಮಾನ್ಯವಾಗಿ ಮನೆಗೆ ಬೇಕಾಗಿರುವಂತಹ ಗೃಹ ಬಳಕೆ ವಸ್ತುಗಳನ್ನ ಮನೆ ಖರೀದಿ ಮಾಡೋರು ಹೆಣ್ಣು ಮಕ್ಕಳೇ. ಹಾಗಾಗಿ ಅದು ಮಿಕ್ಸಿ ಇರ್ಬೋದು, ಕುಕ್ಕರ್ ಇರ್ಬೋದು, ಗ್ಯಾಸ್ ಸ್ಟವ್ ಇರ್ಬೋದು, ಫ್ಯಾನ್ ಇರ್ಬೋದು, ಟೇಬಲ್ ಇರ್ಬೋದು, ಟಿವಿ ಇರ್ಬೋದು, ಇವೆಲ್ಲವೂ ಬಹುಶಃ ಹೆಣ್ಣು ಮಕ್ಕಳೇ ಅವರು ಸಾಮಾನ್ಯವಾಗಿ ಇದನ್ನು ಖರೀದಿ ಮಾಡೋದು. ಹಾಗಾಗಿ ಅವರಿಗೆ ಬೇಕಾದಂತಹ ಈ ವಸ್ತುಗಳನ್ನ ನಾವು ಒಂದು ಬಲ್ಕ್ ಆಗಿ
ಒಟ್ಟಾಗಿ ಖರೀದಿ ಮಾಡಿದ್ರೆ ಕಡಿಮೆ ಹಣ ಬೀಳ್ತದೆ. ಅದಕ್ಕೆ ಒಂದು ಮಾರ್ಜಿನಲ್ ಪ್ರಾಫಿಟ್ ಅನ್ನು ಇಟ್ಟುಕೊಂಡು ಅವರಿಗೆ ಕೊಡುವಂತ ಮೂಲಕ ಮತ್ತೆ ಕಂತುಗಳ ಮೂಲಕ ಕೊಡೋ ಮೂಲಕ ಅವರಿಗೆ ಕೊಡೋದ್ರಿಂದ ಏನಾಗ್ತದೆ, ಅವ್ರಿಗೆ ಬೇಕಾದಂತ ಎಲ್ಲ ವಸ್ತುಗಳು ಸಿಗುತ್ತೆ. ಅವ್ರಿಗೂ ಒಂದು ಏನಾಗ್ತದೆ, ಪರವಾಗಿಲ್ಲಪ್ಪ ನಮ್ಮ ಒಕ್ಕೂಟ ನಮಗೆ ಬೇಕಾದಂತ ವಸ್ತುಗಳನ್ನ ನಮಗೆ ಕಂತುಗಳ ಮೂಲಕ ಕೊಡ್ತಾ ಇದ್ದಾರೆ, ಮತ್ತೆ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಖುಷಿ ಆಗ್ತದೆ. ಮತ್ತೆ ಮನೆಯಲ್ಲಿರುವಂತಹ ಪುರುಷರು ಕೂಡ ಏನಪ್ಪ ಪರವಾಗಿಲ್ಲ ನಿಮ್ಮ ಒಕ್ಕೂಟ ಇತರೆಲ್ಲ ಸಹಾಯ ಮಾಡ್ತಾರೆ ಅಂತೇಳಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವ್ರು ಹೋಗಬೇಕಾದ್ರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಮಾಡುವಂತ ಸಾಧ್ಯತೆಗಳಿದೆ. ಆದ್ರಿಂದ ಈ ಕೆಲಸ ಕೂಡ ನಮ್ಮ ಒಕ್ಕೂಟಗಳು ಮತ್ತೆ ಗೊಂಚಲುಗಳು ಇಬ್ರು ಕೂಡ ಮಾಡಬಹುದಾಗಿದೆ. ಅಲ್ಲದೆ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದೆ. ಈಗೇನಾಗಿದೆ ಅಂತಂದ್ರೆ ನಮ್ಮ ಒಕ್ಕೂಟಗಳನ್ನ ಕರ್ನಾಟಕ ರಾಜ್ಯ ನೋಂದಣಿ ಕಾಯ್ದೆ 1960 ಅಡಿಯಲ್ಲಿ ನೋಂದಣಿ ಮಾಡಿರೋದ್ರಿಂದ ಈಗ ಭವಿಷ್ಯ ಅದು ಒಂದು ಸ್ವಯಂ ಸೇವಾ ಸಂಸ್ಥೆ ಏನ್ ಕೆಲಸ ಮಾಡಬಹುದು ಅಷ್ಟೇ ಕೆಲಸವನ್ನು ನಮ್ಮ ಒಕ್ಕೂಟಗಳನ್ನ ಒಂದು ಹಂತದಲ್ಲಿ ಮಾಡಬಹುದಾಗಿದೆ. ಬಹುಶಃ ಈಗಲೇ ಸ್ವಲ್ಪ ದಿನಗಳಾದ್ಮೇಲೆ ಆದ್ರೂ ಈ ಕೆಲಸ ಮಾಡಬಹುದಾಗಿದೆ. ಆದ್ರಿಂದ ಸಾಕಷ್ಟು ಇಲಾಖೆಗಳೇ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನ ಈಗ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕೊಡ್ತಾ ಇದ್ದಾರೆ. ಇವನ್ ತರಬೇತಿಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕೊಡ್ತಾ ಇದ್ದಾರೆ. ಅಂತವುಗಳನ್ನ ಒಕ್ಕೂಟಗಳು ಪಡೆದು ನಾವು ತರಬೇತಿ ಕೊಡುವಂಥದ್ದು ಮತ್ತೆ ಕೆಲವೊಂದು ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸುವ ಮೂಲಕ ಕೊಡಬಹುದು. ಈಗ ಉದಾಹರಣೆ ನಮ್ಮಲ್ಲಿ ಒಂದು ಸಾಂತ್ವನ ಅಂತ ಒಂದು ಕಾರ್ಯಕ್ರಮ ಇದೆ. ಬಹುಶಃ ಸಾಂತ್ವನ ಕಾರ್ಯಕ್ರಮ ಒಂದು ಸ್ವಯಂ ಸೇವಾ ಸಂಸ್ಥೆ ನಮ್ಮ ಒಕ್ಕೂಟವೇ ನಡೆಸಬಹುದಾಗಿದೆ. ಹಾಗಾಗಿ ಇದೇನಾಗ್ತದೆ, ಮಹಿಳೆಯರಿಗೆ ಬೇಕಾದಂತಹ ಎಲ್ಲ ಒಂದು ಸೇವೆಗಳನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಒಕ್ಕೂಟಕ್ಕೆ ಒಂದು ಮೌಲ್ಯ ಬರ್ತಿದೆ, ಇದಕ್ಕೆ ಕ್ರೆಡಿಬಿಲಿಟಿ ಬರ್ತಿದೆ. ಇದು ಬಹಳ ಮುಖ್ಯ. ಸಮುದಾಯದಲ್ಲಿ ಒಂದು ಗೌರವ ಕೂಡ ಬರ್ತದೆ. ಇದಲ್ಲದೆ ನಾವು ನಮ್ಮ ಸ್ವಸಹಾಯ ಸಂಘಗಳು ಹಲವಾರು ವಸ್ತುಗಳನ್ನ ತಯಾರು ಮಾಡ್ತಾರೆ. ಆದ್ರೆ ಏನಾಗಿದೆ, ಸಮಸ್ಯೆಗಳೇನಂತ ಹೇಳ್ತಾರೆ ಅಂದ್ರೆ ನಮಗೆ ಮಾರುಕಟ್ಟೆ ಇಲ್ಲ ಅಂದ್ರೆ ಒಂದು ದೊಡ್ಡ ಚಿಂತನೆ ಆಗಿದೆ. ಹಾಗಾಗಿ ಈಗೇನು ಮಾಡಬೇಕಾಗಿದೆ, ನಮ್ಮ ಗುಂಪುಗಳು ತಯಾರು ಮಾಡುವಂತಹ ವಸ್ತುಗಳನ್ನ ಎರಡು ರೀತಿಯಲ್ಲಿ ಒಂದು ಮಾರುಕಟ್ಟೆ ಮಾಡಬಹುದು. ಒಂದು ಆಂತರಿಕ ಮಾರುಕಟ್ಟೆ, ಇನ್ನೊಂದು ಬಾಹ್ಯ ಮಾರುಕಟ್ಟೆ. ಒಂದು ಆಂತರಿಕ ಮಾರುಕಟ್ಟೆ ಅಂದ್ರೇನು, ಈಗ ನಮ್ಮ ಒಕ್ಕೂಟ ಇದ್ದಾರೆ, ನಮ್ಮ ಗೊಂಚಲುಗಳಿದೆ, ನಮ್ಮ ಸ್ವಸಹಾಯ ಸಂಘಗಳಿದ್ದಾರೆ, ನಮ್ಮ ಸದಸ್ಯಗಳೇ ತಗೊಂಡು ಒಂದು 10ರಿಂದ 15,000 ಜನ ಸದಸ್ಯರಿದ್ದಾರೆ. ಮೊದಲು ನಮ್ಮ ಸ್ವಸಹಾಯ ಗುಂಪುಗಳು ತಯಾರು ಮಾಡಿದಂತಹ ವಸ್ತುಗಳನ್ನ ಅವರು ಉಪಯೋಗಿಸುವ ರೀತಿ ನೋಡೋದು. ಅದಕ್ಕೆ ಬೇಕಾದ್ರೆ ಈಗ ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ಒಂದು ಸ್ತ್ರೀಶಕ್ತಿ ಭವನ ನಿರ್ಮಾಣ ಆಗಿದೆ. ಸ್ತ್ರೀಶಕ್ತಿ ಭವನದಲ್ಲಿ 2 ಮಳಿಗೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಮಳಿಗೆಗಳಲ್ಲಿ ಈ ಮಾರಾಟವನ್ನ ವ್ಯವಸ್ಥೆ ಮಾಡಿ ಅವರು ಏನು ಸ್ವಸಹಾಯ ಗುಂಪುಗಳು ತಯಾರು ಮಾಡಿದ ವಸ್ತುಗಳನ್ನ ಗೊಂಚಲುಗಳ ಮೂಲಕ ತರಿಸಿಕೊಂಡು ಅದನ್ನ ಮಾರಾಟ ಮಾಡುವಂಥದ್ದು. ಮಾರಾಟ ಮಾಡೋದ್ರಲ್ಲಿ ಬಂದಂತಹ ಒಂದು ಸ್ವಲ್ಪ ಲಾಭಾಂಶವನ್ನು ಇಟ್ಟುಕೊಂಡು ಉಳಿದ ಹಣವನ್ನು ನಮ್ಮ ಸ್ವಸಹಾಯ ಗುಂಪುಗಳಿಗೆ ಕೊಡಬಹುದು. ಈಗ ನಾವು ಅಲ್ಲಿ ನಮ್ಮ ಚಿತ್ರದಲ್ಲಿ ನೋಡಬಹುದಾಗಿದೆ, ಎಷ್ಟೊಂದು ವಸ್ತುಗಳನ್ನ ನಮ್ಮ ಹೆಣ್ಣು ಮಕ್ಕಳು ತಯಾರು ಮಾಡಿದ್ದಾರೆ. ಅದು ಮನೆಗೆ ಬೇಕಾದಂತಹ ವಸ್ತುಗಳು, ಕರಕುಶಲ ವಸ್ತುಗಳಿದೆ, ಮತ್ತೆ ಬಹಳ ಸಾಕಷ್ಟು ಆಹಾರ ಸಾಮಗ್ರಿಗಳನ್ನು ಕೂಡ ಹೆಣ್ಣುಮಕ್ಕಳು ತಯಾರು ಮಾಡ್ತಾರೆ. ಇಂಥವೆಲ್ಲವನ್ನು ನಾವು ಮಾರಾಟ ಮಾಡೋದ್ರ ಮೂಲಕ ಸಾಕಷ್ಟು ಹಣವನ್ನು ಗಳಿಸಬಹುದಾಗಿದೆ. ಮಾರುಕಟ್ಟೆ ಮೇಳ ಇದನ್ನ ಕೂಡ ನಮ್ಮ ಮಹಿಳೆಯರು ನಡೆಸಬಹುದಾಗಿದೆ. ಜಾತ್ರೆಗಳಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ಹಬ್ಬಗಳ ವೇಳೆಯಲ್ಲೂ ಕೂಡ ನಮ್ಮ ಒಕ್ಕೂಟಗಳು ಈ ಒಂದು ಮಾರುಕಟ್ಟೆ ಮೇಳವನ್ನ ನಡೆಸುವ ಮೂಲಕ ಮಹಿಳೆಯರು ತಯಾರು ಮಾಡುವಂತ ವಸ್ತುಗಳು ಮಾರಾಟ ಮಾಡಬಹುದು. ಇದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಆಂತರಿಕ ಮಾರುಕಟ್ಟೆ ಏನಿದೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದಲ್ಲದೆ ಯಾವಾಗ ನಾವು ನಮ್ಮೊಂದು ಬ್ರ್ಯಾಂಡ್ ಕೊಟ್ಟು ನಮ್ಮದೇ ವಸ್ತುಗಳು ತಯಾರು ಮಾಡಕ್ ಮಾಡ್ತೀವಿ, ಮತ್ತೆ ಬಾಹ್ಯ ಮಾರುಕಟ್ಟೆಯನ್ನು ನಾವು ಸೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಹಲವಾರು ರೀತಿಗಳಲ್ಲಿ ನಾವು ಸಾಕಷ್ಟು ಒಕ್ಕೂಟಕ್ಕೆ ಬೇಕಾದಂತಹ ಏನು ಹಣಕಾಸಿದೆ ಅದನ್ನು ಕ್ರೋಢೀಕರಿಸಬಹುದಾಗಿದೆ. ಒಟ್ಟಾರೆ ಹೇಳೋದಾದ್ರೆ ನಮ್ಮ ಗೊಂಚಲುಗಳು ಮತ್ತು ಒಕ್ಕೂಟಗಳ ಬಲವರ್ಧನೆ ಮತ್ತು ಸಂಪನ್ಮೂಲ ಕ್ರೋಢೀಕರಣ ಬಗ್ಗೆ ಕೊನೆಯದಾಗಿ ತಮ್ಮ ಅಂತಿಮ ಒಂದು ಮಾತನ್ನು ಏನು ಹೇಳಲಿಕ್ಕೆ ಬಯಸ್ತೀರಿ ಷಣ್ಮುಖಯ್ಯನವರು? ಈಗ ಗೊಂಚಲುಗಳ ಮತ್ತು ಒಕ್ಕೂಟಗಳ ಬಲವರ್ಧನೆಗೆ ಬಹಳ ಮುಖ್ಯವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಒಂದು ವ್ಯವಸ್ಥೆ ನಿರಂತರವಾಗಿ ಸುಸ್ಥಿರವಾಗಿ ಇರಬೇಕು ಅಂತಂದ್ರೆ ಅಲ್ಲಿ ನಿರಂತರತೆ ಇರಬೇಕು ಅಂತೇಳಿ. ಅದಕ್ಕೆ ಬಹಳ ಮುಖ್ಯವಾಗಿ ಹಣಕಾಸು ನಿರ್ವಹಣೆ ಬಹಳ ಚೆನ್ನಾಗಿರ್ಬೇಕಾಗ್ತೈತೆ. ಅದನ್ನು ಕ್ರೋಢೀಕರ್ತಕ್ಕಂಥದ್ದು ಅಂದ್ರೆ ಬರೀ ಹಾಗೆ ಹಣಕಾಸು ನಿರ್ವಹಣೆ ಇರಬೇಕು ಅಂತ ಅನ್ಕೊಳ್ಳೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯಾವ ಮೂಲಗಳಿಂದ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದ್ರ ಜೊತೆಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಗೊಂಚಲುಗಳು ಮತ್ತು ಗುಂಪುಗಳು ಇವುಗಳಿಗೆ ನಿರಂತರ ಸೇವೆಯನ್ನು ಒದಗಿಸೋದ್ರ ಮೂಲಕ ಅವುಗಳನ್ನ ಸುಸ್ಥಿರತೆಯನ್ನು ಕಾಪಾಡಬಹುದಾಗಿದೆ. ಶ್ರೀಮಕಯ್ಯನವರೇ, ಈಗ ನೀವು ಒಂದು ಬೀಜ ಬ್ಯಾಂಕ್ ಅನ್ನ ಏನೋ ಒಂದು ಮಾಡಿದ್ದೀವಿ ಯಶಸ್ವಿಯಾಗಿದೆ ಒಕ್ಕೂಟಗಳ ಮೂಲಕ ಅಂತ ಹೇಳಿದ್ರೆ, ಅದೊಂದು ಸ್ವಲ್ಪ ಹೇಳಿದ್ರೆ ನಮ್ಮ ಸಹೋದರಿಗೆ ಒಂದು ಮಾಹಿತಿ ಕೊಟ್ಟಂಗೆ ಆಗ್ತದೆ. ಹೌದು, ಯಾಕೆಂತಂದ್ರೆ ಇವತ್ತು ಬಹಳಷ್ಟು ಬೀಜಗಳದ್ದು ಕೊರತೆ ಇದೆ ಬಿತ್ತನೆ ಸಂದರ್ಭದಲ್ಲಿ. ಹಾಗಾಗಿ ನಮ್ಮಲ್ಲಿ ಏನಾಗ್ತಿದೆ ಅಂತಂತಂದ್ರೆ ಏಪ್ರಿಲ್ ಅಲ್ಲಿ ಕೂತು ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಯಾವ ಗುಂಪಿನಲ್ಲಿ ಎಷ್ಟು ಸದಸ್ಯರಿಗೆ ಯಾವ ರೀತಿಯ ಬೀಜಗಳು ಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಒಂದು ಪಟ್ಟಿ ಮಾಡಿ ಎಲ್ಲಾ ಸ್ವಸಹಾಯ ಗುಂಪುಗಳ ಒಂದು ಪಟ್ಟಿಯನ್ನು ಕ್ರೋಢೀಕರಣ ಮಾಡಿ ಎಷ್ಟು ಬೀಜ ಬೇಕಾಗ್ತೈತೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬಿಟ್ಟು ಅದನ್ನ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ಒಕ್ಕೂಟದವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇವತ್ತು ಶೇಂಗಾ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಮತ್ತೆ ಅಲಸಂಡೆ. ಯಾಕೆಂತಂದ್ರೆ ಇವತ್ತು ಎಲ್ಲವೂ ಸಹಿತ ಬಹಳ ಮುಖ್ಯ ಆಗ್ತೈತೆ. ಸುಸ್ಥಿರ ಕೃಷಿ ಅಂತ ಮಾತಾಡ್ಬೇಕಾದ್ರೆ ಅವೆಲ್ಲ ಬರ್ತವೆ. ಈಗ ಅದನ್ನಷ್ಟು ವಿವರವಾಗಿ ಹೇಳಲಿಕ್ಕೆ ಆಗದೆ ಇದ್ರು ಸಹಿತ ಒಂದು ಶೇಂಗಾ ಬೆಳೆ ಬೆಳಿಬೇಕು ಅಂತಂದ್ರೆ ಸಜ್ಜೆ, ಅಲಸಂಡಿ, ಹೆಸರು ಮತ್ತೆ ತೊಗರಿ
ಶೇಂಗಾ ಇದಿಷ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ. ಇಷ್ಟು ಇದ್ರೇನೆ ಶೇಂಗಾ ಬೆಳೆ ವ್ಯವಸ್ಥಿತವಾಗಿ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಷ್ಟು ದವಸ ಬೀಜಗಳನ್ನ ನಾವು ಒಕ್ಕೂಟಗಳ ಮೂಲಕ ಸಂಘದ ಸದಸ್ಯರಿಗೆ ಕೊಡಿಸ್ತಕ್ಕಂಥದ್ದು. ಮತ್ತೆ ಹಾರ್ವೆಸ್ಟ್ ಆದ್ಮೇಲೆ ಅಂದ್ರೆ ಬೆಳೆ ಕಟಾವ್ ಆದ್ಮೇಲೆ 1 kg ಒಂದು ಇಂತಕ್ಕೆ ಎಷ್ಟು ಅಂತೇಳಿ ಅಂದ್ರೆ 60 kg ಶೇಂಗಾ ಕೊಟ್ಟಿದ್ದೇವೆ ಅಂತಂದ್ರೆ 15 kg ಹೆಚ್ಚಿಗೆ ಹಾಕಿ ಕೊಡುವಂಥದ್ದು. 5 kg ರಾಗಿ ಕೊಟ್ಟಿದ್ದೀವಿ ಅಂದ್ರೆ 8 kg ರಾಗಿ ಕೊಡ್ತಕ್ಕಂಥದ್ದು. ಅದೇ 5 kg ತೊಗರಿ ಕೊಟ್ಟಿದ್ದೀವಿ ಅಂದ್ರೆ 8 kg ತೊಗರಿ ಮರುಪಾವತಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದರ ಬಗ್ಗೆ ಏನು ಈ ತರದ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಒಕ್ಕೂಟಗಳಲ್ಲಿ ಮಾಡಬಹುದಾಗಿದೆ. ಒಕ್ಕೂಟಗಳು ಅಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಸಮಿತಿಗಳನ್ನು ಕೂಡ ಅವರು ಮಾಡ್ಕೊಳ್ಬೇಕಾಗ್ತದೆ. ಅದೇನು ಸಂಪನ್ಮೂಲಗಳ ಕ್ರೋಢೀಕರಣ ಸಮಿತಿ ಅಂತ ಮಾಡಬಹುದು, ವಿವಿಧ ಇಲಾಖೆಗಳ ಸಮನ್ವಯತೆ ಸಾಲಿಕೆ ಒಂದು ಸಮಿತಿ ಅಂತ ಮಾಡ್ಕೊಳ್ಬಹುದು, ಮತ್ತೆ ಹಣಕಾಸು ನಿರ್ವಹಣೆಗೆ ಒಂದು ಸಮಿತಿಯನ್ನು ಮಾಡ್ಕೊಳ್ಬಹುದು, ಉಪಸಮಿತಿನ, ಮತ್ತೆ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಮಹಿಳೆಯರಿಗೆ ಬೇಕಾದಂತಹ ಮಾಹಿತಿಗಳನ್ನು ಒದಗಿಸುವ ಸಮಿತಿಗಳು. ಈ ಸಮಿತಿಗಳು ಕೂಡ ನಿರಂತರವಾಗಿ ಬೇಕಾದಂತಹ ಮಾಹಿತಿಗಳನ್ನು ಬೇರೆ ಇಲಾಖೆಗಳಿಂದ ಪಡೆದು ಅದನ್ನು ಕೂಡ ನಮ್ಮ ಸದಸ್ಯರಿಗೆ ಮಾಹಿತಿ, ನಮ್ಮ ಗೊಂಚಲುಗಳವರಿಗೆ ಮಾಹಿತಿಯನ್ನು ಕೊಡೋ ಮೂಲಕ ಮತ್ತೆ ತರಬೇತಿಯನ್ನು ಕೊಡೋ ಮೂಲಕ ಅವರ ಇಂಟರ್ನು ಸ್ವಸಹಾಯ ಗುಂಪುಗಳಿಗೆ ತರಬೇತಿಯನ್ನು ಕೊಡೋ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ಕೊಡ್ಬೋದು. ಈ ಎಲ್ಲಾ ರೀತಿಯಲ್ಲಿ ನಾವು ಗೊಂಚಲು ಮತ್ತು ಒಕ್ಕೂಟಗಳನ್ನು ಬಲವರ್ಧನೆ ಮಾಡಿದ್ರೆ ಬಹುಶಃ ಮುಂದೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸ್ವಯಂ ಸೇವಾ ಸಮಿತಿ ಏನು ಕೆಲಸ ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರು ಒಂದು ಕೆಲಸವನ್ನು ಮಾಡಬಹುದಾಗಿದೆ. ಮತ್ತು ತಾಲೂಕಿನಲ್ಲಿರುವಂತಹ 50% ಮಹಿಳೆಯರೇನಿದ್ದಾರೆ ಮತ್ತು ಅದಲ್ಲದೆ 36% ಏನು ಮಕ್ಕಳಿದ್ದಾರೆ. ಈ 86% ಜನರ ಕ್ಷೇಮಗಳನ್ನು ನೋಡಿಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆದ ದೃಷ್ಟಿಯಿಂದ ನಮ್ಮ ಗೊಂಚಲೂರು ಮತ್ತು ಒಕ್ಕೂಟಗಳು ಬಲವರ್ಧನೆ ಆಗಬೇಕಾಗ್ತದೆ. ಮತ್ತೆ ಸುಸ್ಥಿರದಲ್ಲಿ ಇರಬೇಕಾದ್ರೆ ಹಣಕಾಸು ಬಹಳ ಮುಖ್ಯ. ಹಣಕಾಸಿಲ್ಲದೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ, ಮತ್ತೆ ಬಹಳ ಲಾಂಗ್ ಟರ್ಮ್ ಅಲ್ಲಿ ರನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಸಂಪನ್ಮೂಲಗಳ ಕೋಟಿಗಳನ್ನು ಕೂಡ ಹೇಗೆ ಮಾಡ್ಕೊಳ್ಬೇಕು ಅಂತ ನಾವು ಇವತ್ತು ಸಂವಾದದ ಮೂಲಕ ತಿಳ್ಕೊಂಡಿದ್ದೇವೆ. ಸಹೋದರಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸಂವಾದದಲ್ಲಿ ಪಾಲ್ಗೊಂಡಂತಹ ನಮ್ಮ ಷಣ್ಮುಖಯ್ಯನವರು ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ.